ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಅಪ್ ಮಾಡಿ, ಲೈಕ್ ಮಾಡಿ. ಗುರುಜಿ, ನನಗೆ ಒಂದು ಡೌಟ್ ಇದೆ. ಎಸ್ ಪ್ಲೀಸ್. ಆಸ್ಟ್ರಾಲಜಿ ಬಗ್ಗೆ, ಪ್ರಿಡಿಕ್ಷನ್ಸ್ ಬಗ್ಗೆ ನಾನು ಒಂದು ಸಬ್ಜೆಕ್ಟ್ ಹೇಳ್ತೀನಿ. ಆ ಸಬ್ಜೆಕ್ಟ್ ಮೇಲೆ ನಿಮ್ಮ ಹತ್ರ ಮಾತ್ರ ನನಗೆ ಆನ್ಸರ್ ಸಿಗುತ್ತೆ ಅಂತ ಗೊತ್ತಿರೋದ್ರಿಂದ ನಿಮ್ಮ ಹತ್ರ ಮಾತ್ರ ಕೇಳ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಮೂವಿಗಳು ನೋಡಿದಾಗ ಒಂಥರ ಭಯ ಆಗುತ್ತಾ? ಭಯ ಅಲ್ಲ, ಆಘಾತ. ಆಘಾತ ಆಗುತ್ತೆ, ಸದ್ಮ. ಈಗ ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಹುಡುಗಿರು ವೇಶ್ಯೆಗಳಾಗೋಗ್ಬಿಡ್ತಾರೆ. ತುಂಬಾ ಚೆನ್ನಾಗೆ ಬೆಳ್ದಿರ್ತಾರೆ ಅಪ್ಪ ಅಮ್ಮನ ಮನೇಲಿ. ಅದೇನೋ ಒಂದ್ ಏಜ್ ಆದ್ಮೇಲೆ ಎಲ್ಲೋ ಹೋಗ್ಬಿಡ್ತಾರೆ, ಇಲ್ಲ ಯಾರೋ ಪಾರ್ಸಲ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಬಿಡ್ತಾರೆ, ಬೇರೆ ಕಂಟ್ರಿಗೆ ಹೋಗಿ ಎಲ್ಲೋ ಇದ್ಬಿಡ್ತಾರೆ. ಅಲ್ಲಿ ಮಲ್ಟಿಪಲ್ ಮೇಲ್ಸ್ ಬಂದು ರೇಪ್ ಮಾಡ್ಬಿಡ್ತಾರೆ, ರೆಡ್ ಲೈಟ್ ಏರಿಯಾಗೆ ತಗೊಂಡೋಗ್ಬಿಟ್ಬಿಡ್ತಾರೆ. ಈ ತರ ಎಲ್ಲ ಯಾಕಾಗುತ್ತೆ? ಆಸ್ಟ್ರಾಲಜಿ ಮುಖಾಂತರ ಹೆಂಗೆ ಪ್ರಿಡಿಕ್ಟ್ ಮಾಡ್ತೀರಾ? ವಾಹ್, ಸೂಪರ್, ವಂಡರ್ಫುಲ್ ಪ್ರಶ್ನೆ. ಬಹಳ ಇಷ್ಟ ಆಯಿತು. ಇದೇ ಥರ ಸಾಕಷ್ಟು ಜನ ಕೇಳಿದ್ದಾರೆ. ಗುರುಜಿ, ಈ ಥರ ನ್ಯೂಸಲ್ಲೆಲ್ಲ ಬರ್ತದಲ್ಲ, ಇಂಥವ್ರು ಸತ್ತೋದ್ರು, ಇವ್ರ ಜಾತಕನ ಸ್ವಲ್ಪ ನೋಡ್ಬಿಟ್ಟು ವಿಡಿಯೋ ಮಾಡಿ ಅದರಲ್ಲೊಂದು ಅಂತ ಹೇಳ್ತಾರೆ. ಮತ್ತು ಕೆಲವರು ರಾಜಕೀಯದ ರಿಸಲ್ಟ್ ಏನಾಗುತ್ತೆ ಅಂತ ಕೇಳ್ತಾರೆ. ನನಗೆ ಏನು ಬರ್ತದೆ, ನೀವು ಒಂದು ಸಲ ಹೇಳಿ ವಿಡಿಯೋದಲ್ಲಿ ಅಂತ. ಖಂಡಿತವಾಗ್ಲಿ ಇಂಥವೆಲ್ಲ ಮಾಡಲ್ಲ. ಬಟ್ ನೀನು ಕೇಳಿದಂಥ ಪ್ರಶ್ನೆಗೆ ಸಾಕಷ್ಟು ಜನ ಸುಪ್ರಸಿದ್ಧಿ ಪ್ರಖ್ಯಾತಿ ಪಡೆದಿರುವಂಥವ್ರು, ಕೆಲವೊಬ್ಬರು ಜ್ಯೋತಿಷರು ಇದನ್ನು ಪ್ರಿಡಿಕ್ಷನ್ ಮಾಡ್ತಾರೆ. ಅಂದರೆ ಒಳ್ಳೆಯದನ್ನು ಅಂದರೆ ಯಾರ್ಯಾರು ಏನೇನು ಸಾಧನೆ ಮಾಡಿರ್ತಾರೆ. ಈಗ ಸಚಿನ್ ತೆಂಡೂಲ್ಕರ್ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅಂಬರೀಷ್, ವಿಷ್ಣುವರ್ಧನ್, ಈ ರೀತಿ ಬೇರೆ ಬೇರೆ ರಂಗದಲ್ಲಿ ಯಶಸ್ಸು ಗಳಿಸೋರನ್ನ ತಗೊಂಡು ಬಂದು ಇವ್ರ ಜಾತಕದಲ್ಲಿ ಹಿಂಗಿಂಗಿದೆ, ಚಿರಂಜೀವಿ ಜಾತಕದಲ್ಲಿ ಹಿಂಗಿದೆ, ಅದಕ್ಕೋಸ್ಕರ ಇವ್ರು ಫೇಮಸ್ ಆಗಿದ್ದಾರೆ. ಅದೇ ರಾಮ್ ಚರಣ್ ಜಾತಕದಲ್ಲಿ ಹಿಂಗಿಂಗಿದೆ, ಅದಕ್ಕೋಸ್ಕರ ಹಿಂಗಾಗಿದೆ, ಎಲ್ಲರನ್ನೂ ಹೇಳ್ತಾರೆ. ಅದೇ ಥರ ನೆಗೆಟಿವ್ ಏನಾದರೂ ಆದರೆ, ಈಗ ಯಾರೋ ಒಬ್ರು ಗುರುಜಿ ಕೊಲೆ ಆಗ್ಬಿಟ್ರು, ಆ ಕೊಲೆ ಆಗಿದ್ದು ಅವ್ರ ಜಾತಕದಲ್ಲಿ ಹಿಂಗಿಂಗಿದೆ, ಅದಕ್ಕೋಸ್ಕರ ಕೊಲೆ ಆಗ್ಬಿಟ್ರು, ಅದು ರಾಹು ಕೇತುಗಳು ಹಿಂಗೆ ಮಾಡೋದು, ಶನಿ ಹಿಂಗಿತ್ತು, ಉಚ್ಚವಾಗಿತ್ತು, ನೀಚವಾಗಿತ್ತು, ದಶಾಭುಕ್ತಿ, ಏನೇನೋ ಹೇಳ್ತಾ ಹೋಗ್ತಾರೆ. ಯಾವುದನ್ನೇ ನಡೆದಿರೋಂಥ ಘಟನೆ ಯಾರಿಗೆ ಅದು ಅನ್ವಯಿಸುತ್ತೆ ಅವ್ರ ಡೇಟ್ ಆಫ್ ಬರ್ತ್ ತಗೊಂಡು ಅದನ್ನ ಪ್ರಿಡಿಕ್ಷನ್ ಮಾಡ್ತಾರೆ. ಸಕ್ಸಸ್ ಆದವ್ರ ಬಗ್ಗೆ ಅಥವಾ ಏನೋ ದುರ್ಘಟನೆ ನಡೆದಿರೋಂಥದ್ರ ಬಗ್ಗೆ ಪ್ರಿಡಿಕ್ಷನ್ ಮಾಡ್ತಾರೆ. ನಾನು ಹೇಳೋದು, ಈ ಪ್ರಿಡಿಕ್ಷನ್ ಮಾಡ್ತಾರಲ್ಲ, ಎಷ್ಟೊಂದು ಜನ ಆ ಹುಡುಗಿ ರೇಪ್ ಮಾಡಿ ಸತ್ತೋದ್ಲು, ಆಕೆ ಹುಟ್ಟಿರುವಂಥ ದಿವಸದಲ್ಲ ಹಾಸ್ಪಿಟ್ಲಲ್ಲೇ ಎಷ್ಟೋ ಜನ ಹುಟ್ಟಿರ್ತಾರೆ, ನಮ್ಮ ನಾಡಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಭಾರತದಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಇಡೀ ವಿಶ್ವದಲ್ಲೇ ಎಷ್ಟೊಂದು ಜನ ಹುಟ್ಟಿರ್ತಾರೆ. ಅವ್ರಿಗೆಲ್ಲ ಯಾಕಾಗಲ್ಲ? ಅಂದ್ರೆ ಪ್ರಿಡಿಕ್ಷನ್ ಮಾಡ್ತಾ ಇರೋದು ಅವ್ರಿಗೂ ಅನ್ವಯಿಸುತ್ತಾ? ಜಾತಕ ಅಂದ್ರೆ ಎಲ್ಲರದು ಸೇಮ್ ಸಮಯ, ಅದೇ ಸಮಯದಲ್ಲಿ ಆಗಿರ್ತದೆ. ಅವ್ರದ್ದೆಲ್ಲ ಯಾಕೆ ಹೇಳಲ್ಲ? ಪ್ಲಸ್ ಆಗಿರೋರ್ದು ಮೈನಸ್ ಆಗಿರೋರ್ದು ಮಾತ್ರ ಯಾಕೆ ಹೇಳ್ತೀರಾ? ಇವ್ರದ್ದು ಹೇಳ್ತೀರಿ ಅಂತಂದ್ರೆ ಬೇರೆಯವರು ಈಗ ಅದೇ ಡೇಟಲ್ಲಿ ಹುಟ್ಟಿರ್ತಾರೆ, ಅದೇ ಟೈಮ್, ಅವ್ರು ಹೆದರ್ಕೊಳ್ಬೇಕಾ? ಅವ್ರಿಗೂ ಹಂಗೆ ಆಗ್ಬಿಡುತ್ತಾ? ಖಂಡಿತವಾಗ್ಲಿಲ್ಲ. ಇದೆಲ್ಲವೂ ನಡೆಯೋದು ಇಂಡಿವಿಜುವಲ್, ವೈಯಕ್ತಿಕ, ಅಂದ್ರೆ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಇದೆಲ್ಲ ಜರುಗುತ್ತೆ ಹೊರತು ಪ್ರತಿಯೊಬ್ಬ ಹುಟ್ಟಿರುವಂಥ ದಿನದಲ್ಲಿ ಅವರ ಒಂದು ಸ್ಥಳ, ಅಂದರೆ ಎಲ್ಲೆಲ್ಲಿ ಹುಟ್ಟಿರ್ತಾರೆ, ಯಾವ ಪ್ರದೇಶದಲ್ಲಿ, ಯಾವ ಪ್ರಾಂತ್ಯದಲ್ಲಿ ಹುಟ್ಟಿರ್ತಾರೆ, ಯಾವ ಒಂದು ಪಂಥವನ್ನು ಅವರು ಆಚರಣೆ ಮಾಡ್ತಾ ಇದ್ದಾರೆ, ಇದರ ಮೇಲೆ ಬೇರೆ ಬೇರೆ ರೀತಿ ಪ್ರಿಡಿಕ್ಷನ್ಗಳು ಬರ್ತವೆ. ಇದೆಲ್ಲ ಅವಶ್ಯಕತೆ ಇಲ್ಲ. ಮೂಲವಾಗಿ ಆ ವಿಚಾರ ಬಿಟ್ಬಿಡು. ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ, ಇದೆಲ್ಲವೂ ಒಂದು ಲಿಮಿಟೇಷನ್ ಇದೆ ಪ್ರತಿಯೊಂದಕ್ಕೂ. ಈಗ ನನ್ನ ಹತ್ರ ಇಲ್ಲಿರೋ ಸ್ಪೀಕರು 50 ವ್ಯಾಟ್, 1000 ರೂಪಾಯಿ. ಆ ಹೊರಗಡೆ ಕಂಪ್ಯೂಟರ್ ಹತ್ರ ಇದೆಯಲ್ಲ, ಅದು 100 ವ್ಯಾಟ್ಸ್, ಅದು 3000 ರೂಪಾಯಿ. ಮನೇಲೊಂದಿದೆ, ಅದು 300 ವ್ಯಾಟ್ಸ್, ಅದು ಬಂದು 7000 ರೂಪಾಯಿ. ಈ 50 ವ್ಯಾಟ್ ಸ್ಪೀಕರಲ್ಲಿ ನೀನು ಎಷ್ಟೇ ಫುಲ್ ಸೌಂಡ್ ಕೊಟ್ರು 100 ಸ್ಪೀಕರಲ್ಲಿ ಕೊಟ್ಟಷ್ಟು ಸೌಂಡ್ ಬರೋದಿಲ್ಲ. ಬರ್ತದ? 500 ವ್ಯಾಟ್ಸ್, 300 ವ್ಯಾಟ್ಸ್ ಇದೆ, ಅದರಲ್ಲಿ ಫುಲ್ ಸೌಂಡ್ ಕೊಟ್ರೆ ಇಡೀ ಬಿಲ್ಡಿಂಗ್ ಅವ್ರು ಕಂಪ್ಲೇಂಟ್ ಮಾಡ್ಬಿಡ್ತಾರೆ, ಸೌಂಡ್ ಸಿಕ್ಕಾಬಟ್ಟೆ ಕೊಡ್ತಾರೆ ಅಂತ. ಯಾಕೆಂದ್ರೆ ಅದು ಹೆವಿ ಸೌಂಡ್. ಅದು ಮನೆ ಬಿಟ್ಟು ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕೇಳಿಸುತ್ತೆ, ಪಕ್ಕದ ಬಿಲ್ಡಿಂಗು ಕೂಡ ಕೇಳಿಸುತ್ತೆ. 300 ವ್ಯಾಟ್ಸ್. ಅದೇ ತರ 1000 ವ್ಯಾಟ್ಸ್ ಇದೆ. ಈ ಗಣಪತಿ ಹಬ್ಬಕ್ಕೆಲ್ಲ ಹಾಕ್ತಾರಲ್ಲ ಸ್ಪೀಕರ್ಗಳು, ಅದೆಲ್ಲ 1000, 3000, 5000, 1 lakh ವ್ಯಾಟ್ಸ್ ವರೆಗೂ ಇದೆ.
ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಲಿಮಿಟೇಷನ್ ಇದೆ. ಅದೇ ತರ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರಕ್ಕೆ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟ್ ಒಳಗಡೆ ನಾವು ಅದನ್ನ ಉಪಯೋಗಿಸ್ಕೊಳ್ಬೇಕೇ ಹೊರತು ಲಿಮಿಟ್ ಮೀರಿ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇವ್ರೇನ್ ಮಾಡ್ತಾರೆ, ಬೆಳೆದಿರೋರ್ ಬಗ್ಗೆ ಹೇಳ್ತಾರೆ, ಇಲ್ಲಾಂದ್ರೆ ಹಾಳಾಗಿರೋರ್ ಬಗ್ಗೆ ಹೇಳ್ತಾರೆ. ಈಗ ಬೆಳೆದಿರೋರ್ ಬಗ್ಗೆ ಎಲ್ಲರೂ ಏನ್ ಹೇಳ್ತಾರೆ, ಅದೊಂದು ರೀತಿ ಪಾಸಿಟಿವ್ ಆಗಿ ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಅಲ್ಲೋ, ನಾನು ಸಚಿನ್ ತೆಂಡೂಲ್ಕರ್ ಡೇಟ್ ಅಲ್ಲೇ ಹುಟ್ಟಿದ್ದೀನಿ, ನಾನು ಕೂಡ ಸಚಿನ್ ತೆಂಡೂಲ್ಕರ್ ಆಗ್ತೀನಿ, ಅವನಿಗೊಂದು ಮೋಟಿವೇಶನ್ ಸಿಗುತ್ತೆ. ಈಗ ಅಲ್ಲೇನೋ ಕೆಟ್ಟದ್ದು ನಡೆದೋಗ್ಬಿಟ್ಟಿದೆ, ಈಗ ಅವರೆಲ್ಲ ಭಯ ಪಟ್ಕೊಂಡ್ಬಿಡ್ತಾರೆ, ಓ ನಾನು ಈ ಡೇಟಲ್ಲೇ ಹುಟ್ಟಿರೋದು, ಹಂಗಾದ್ರೆ ನನ್ನ ಯಾರೋ ಕೊಲೆ ಮಾಡ್ಬಿಡ್ತಾರೆ, ನನ್ನ ಯಾರೋ ರೇಪ್ ಮಾಡ್ಬಿಡ್ತಾರೆ, ನನಗೂ ಹಿಂಗೆಲ್ಲ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ಅದಿಲ್ಲ. ಸಂಖ್ಯಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ ಇದರದೆಲ್ಲ ಒಂದು ಲಿಮಿಟೇಷನ್ ಇದೆ. ಅಷ್ಟಕ್ಕೆ ಮಾತ್ರ ಅದು ರಿಸಲ್ಟ್ ಕೊಡುತ್ತೆ ಹೊರತು ಅದನ್ನ ಮೀರಿ ಅದಕ್ಕೆ ಯೋಗ್ಯತೆ, ಅರ್ಹತೆ ಖಂಡಿತವಾಗ್ಲೂ ಇರೋದಿಲ್ಲ. ಒಬ್ಬ ಮೆಕ್ಯಾನಿಕ್ ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಇಟ್ಕೊಂಡು ನಾನು ಕಾರ್ ಇಂಜಿನ್ ನ ಬಿಚ್ಚಿಬಿಟ್ಟು ನಾನು ರೆಡಿ ಮಾಡ್ಬಿಡ್ತೀನಿ, ಆಗತ್ತಾ? ಆಗಲ್ಲ. ಖಂಡಿತವಾಗ್ಲೂ ಆಗಲ್ಲ. ಕಟಿಂಗ್ ಪ್ಲೇಯರು, ಸ್ಕ್ರೂ ಡ್ರೈವರು ಅದೆಲ್ಲ ಬೇಸಿಕ್ ಟೂಲ್ಸ್ಗಳಷ್ಟೇ. ಏನಾದರೂ ಎಮರ್ಜೆನ್ಸಿಗೆ ಸ್ವಲ್ಪ ಟೈಟ್ ಮಾಡೋದಕ್ಕೆ, ಲೂಸ್ ಮಾಡೋದಕ್ಕೆ. ಅದರಲ್ಲೇ ನಾನು ಇಂಜಿನ್ ಎಲ್ಲ ಬಿಚ್ಚಿಬಿಟ್ಟು ಟೈಟ್ ಮಾಡ್ತೀನಿ. ಮುಂಚೆ ಸ್ಪಾನರ್ಗಳೆಲ್ಲ ಬರೋದು, ಈಗ ವಿಶೇಷವಾಗಿರೋ ಸ್ಪಾನರ್ಗಳು ಬೇರೆ ಬಂದು ಅದನ್ನ ಬೇಕೇ ಬೇಕು. ಅದಿಲ್ಲದೆ ಇದ್ರೆ ಇಂಜಿನ್ ಬಿಚ್ಚಕ್ಕಾಗಲ್ಲ. ಈಗ ಬರ್ತಾ ಇರೋಂಥ ಇಂಜಿನ್ಗಳಿಗೆ ಆ ಸ್ಪಾನರ್ಗಳನ್ನ ಮೆಕ್ಯಾನಿಕ್ಗಳಿಗೆ ಸಪ್ರೇಟಾಗಿ ಕೊಡ್ತಾರೆ ಕಂಪ್ನಿಯವರು. ಈ ರೀತಿ ಇರಬೇಕಾದ್ರೆ ಬರೀ ಜ್ಯೋತಿಷ್ಯದಿಂದಲೇ ನಿನ್ನ ಹುಟ್ಟಿನಿಂದ ಸಾವಿನವರೆಗೂ ಸಣ್ಣ ಸಮಸ್ಯೆ, ಮಧ್ಯಮ ಗಾತ್ರದ ಸಮಸ್ಯೆ, ದೊಡ್ಡ ಸಮಸ್ಯೆ, ಬೃಹದಾಕಾರವಾಗಿರುವಂಥ ಸಮಸ್ಯೆಗಳು ಎಲ್ಲವೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಿಂದಲೇ ಪರಿಹಾರ ಆಗ್ಬಿಡ್ತದೆ, ಸಂಖ್ಯಾಶಾಸ್ತ್ರದಿಂದಲೇ ಪರಿಹಾರ ಆಗ್ಬಿಡ್ತದೆ, ವಾಸ್ತುಶಾಸ್ತ್ರದಿಂದಲೇ ಪರಿಹಾರ ಆಗ್ಬಿಡ್ತದೆ. ಕ್ಯಾನ್ಸರ್ ಹೋಗ್ಬಿಡ್ತು, ಬ್ಲಡ್ ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಹಾರ್ಟ್ ಅಟ್ಯಾಕು, ಕಿಡ್ನಿ ಫೇಲ್ಯೂರು ಎಲ್ಲದಕ್ಕೂ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಕ್ಬಿಡ್ತಾ? ಇಲ್ಲ, ಖಂಡಿತವಾಗ್ಲೂ ಸಿಗಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದು ಎಷ್ಟು ಬರಿಬೋದು ಅಂತಂದ್ರೆ ಒಂದು 200 ಪೇಜ್ ಪುಸ್ತಕನ ಬರಿಬೋದು, ಬರೆಯಲ್ಲ ಅಷ್ಟು, ಒಂದು 100 ಪೇಜ್ ಬರಿಬೋದು ಅಷ್ಟೇ. ಆದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, ಗ್ಯಾರಂಟಿ ಕೊಡ್ತಾವ್ರೆ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡಿದವರು, ಇದನ್ನ ನೀನ್ ಲೈಫ್ ಟೈಮ್ ವರ್ಗು ಉಪಯೋಗಿಸ್ಬೇಕು, ಹಿಂಗ್ ಖಾಲಿ ಆಗಲ್ಲ ಅಂತ. ಖಾಲಿ ಆಗದ್ರೆ ಇರೋಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಇದು ಬರೆಯೋದೇ ಬರೀ 100 ಪೇಜ್ ಮಾತ್ರ. ಅದಾದ್ಮೇಲೆ ಹಿಂಗ್ ಖಾಲಿ ಆಗ್ಬಿಡ್ತದೆ. ರೀಫಿಲ್ ನ ಚೇಂಜ್ ಮಾಡ್ಬೇಕು. ಅದೇ ತರನೇ ಜ್ಯೋತಿಷ್ಯಕ್ಕೂ ಒಂದು ಕೆಪಾಸಿಟಿ ಇದೆ, ಸಂಖ್ಯಾಶಾಸ್ತ್ರಕ್ಕೂ ಒಂದು ಕೆಪಾಸಿಟಿ, ಲಿಮಿಟೇಷನ್ ಇದೆ, ವಾಸ್ತುಶಾಸ್ತ್ರಕ್ಕೂ ಒಂದು ಲಿಮಿಟೇಷನ್ ಇದೆ. ಆ ಲಿಮಿಟ್ ಅನ್ನ ಅರ್ಥ ಮಾಡ್ಕೊಂಡವರು ಅರ್ಥ ಮಾಡಿಸೋ ಪ್ರಯತ್ನ ಪಡ್ಬೇಕು. ಅರ್ಥ ಮಾಡಿಸ್ಕೊಳ್ಳಿಲ್ಲ ಅಂತಂದ್ರೆ ಯಾರ್ಯಾರಿಗೆ ಬೇಸಿಕ್ ನಾಲೆಡ್ಜ್ ಆದ್ರೂ ಇರಬೇಕು. ನನ್ನ ಪ್ರಕಾರ ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ಅದು ಉಪಯೋಗಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ಬಿಟ್ಟು ಬೇಕಾದ್ರೆ ಬದುಕಬಹುದು, ಅದನ್ನ ಇಟ್ಕೊಂಡು ಬೇಕಾದ್ರೆ ಬದುಕಬಹುದು. ಬಟ್ ನೀವು ಅದನ್ನೇನಾದ್ರೂ ಇಟ್ಕೊಳ್ಳಂಗಿದ್ರೆ, ಅದನ್ನ ಫಾಲೋ ಮಾಡಂಗಿದ್ರೆ, ಅದನ್ನ ನೀವು ಉಪಯೋಗಿಸ್ತಾ ಇದ್ದೀನಿ ಅಂದ್ರೆ ಅದರದ್ದು ಲಿಮಿಟೇಷನ್ ಅನ್ನು ತಿಳ್ಕೊಳ್ಳಿ. ಆ ಲಿಮಿಟೇಷನ್ ತಿಳ್ಕೊಂಡು ಅದರ ತಕ್ಕಂಗೆ ನೀವು ಮಾಡಬೇಕೇ ಹೊರತು ಅದನ್ನ ಮೀರಿ ಮಾಡ್ಬಿಡ್ತೀನಿ ಆಗಲ್ಲ. ಈಗ ನಿಮ್ಮ ಮನೇಲಿ 7 ಜನ ಇದ್ದೀರಾ, ಟೀ ಮಾಡಿಕೊಡು ಅಂತಾನೆ ಒಂದು 3 ಜನ ಎಕ್ಸ್ಟ್ರಾ ಬಂದು 10 ಜನಕ್ಕೆ ಆ ಬೋಸಿ ಇಟ್ಬಿಟ್ಟು ಟೀ ಕಾಯಿಸೋದ್ರಲ್ಲಿ ಮಾಡ್ಕೊಡ್ತೀರ. ಹಂಗೆ ನಿಮ್ಮ ಮನೇಲಿ ಏನೋ ಗೃಹ ಪ್ರವೇಶ ನಡೀತಾ ಇದೆ, ಅದರಲ್ಲಿ ಟೀ ಮಾಡ್ತೀಯ ನೀನು? ಇಲ್ಲ, ದೊಡ್ಡ ಪಾತ್ರೆ ಬೇಕು. ಈ ಶಾಮಿಯಾನ ಅಂಗಡಿಗೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಡೆಕ್ಸ್ಗಳು ತಗೊಂಡು ಬಂದು ಅದರಲ್ಲಿ ಒಂದು 100 ಜನಕ್ಕೆ 50 ಜನಕ್ಕೆ ಮಾಡ್ಬೇಕಾಗುತ್ತೆ. ಮನೇಲೂ ಮಾಡ್ಬೋದು, 10-15 ಸಲ ಮಾಡ್ಬೇಕಾಗುತ್ತೆ. ಅದೇ ತರ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಒಂದು ಲಿಮಿಟೇಷನ್. ಅದೊಂದು 10 ಲೀಟರ್ ಹಿಡಿಯುತ್ತೆ ಅಂತ ತಿಳ್ಕೊ ಅಷ್ಟೆ. 10 ಲೀಟರ್ ಟೀ ಮಾಡ್ಬೋದು, ಅದಕ್ಕಿಂತ ಹೆಚ್ಚಾಗಿ ನೀನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರತಿ ಒಂದ್ರದ್ದು ಕೂಡ ಒಂದು ಲಿಮಿಟೇಷನ್ ಇದೆ. ಈ ಮೈಕ್ದೊಂದು ಲಿಮಿಟೇಷನ್ ಇದೆ, ಸೊ ಈ ಕನ್ನಡಕದೊಂದು ಲಿಮಿಟೇಷನ್ ಇದೆ. ಮಿನಿಮಮ್ ಮ್ಯಾಕ್ಸಿಮಮ್, ಮಿನಿಮಮ್ ಮ್ಯಾಕ್ಸಿಮಮ್. ನೀನು ಸಂಪಾದನೆಯಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್, ಜ್ಞಾನದಲ್ಲಿ, ಅಜ್ಞಾನದಲ್ಲಿ, ಬುದ್ಧಿವಂತಿಕೆಯಲ್ಲಿ, ಸೈಟ್ ಅಳತೆಗಳಲ್ಲಿ, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ, ಶ್ರೀಮಂತರಲ್ಲಿ, ಬಡವರಲ್ಲಿ, ಮಧ್ಯಮವರ್ಗ, ಏನನ್ನೇ ತಗೋ ಮಿನಿಮಮ್ ಮ್ಯಾಕ್ಸಿಮಮ್, ಮಿನಿಮಮ್ ಮ್ಯಾಕ್ಸಿಮಮ್. ಇದೆರಡು ಎಲ್ಲ ಕಡೆ ಇದ್ದೇ ಇರುತ್ತೆ. ಜ್ಯೋತಿಷ್ಯದು ಒಂದು ಮಿನಿಮಮ್ ಮ್ಯಾಕ್ಸಿಮಮ್ ಅನ್ನೋದು ಒಂದು ಲಿಮಿಟೇಷನ್ ಇದೆ. ಅದನ್ನ ಮೀರಿ ಅದು ಮಾರಕ್ಕಾಗಲ್ಲ. ನಾಯಿ ತಿನ್ನೋ ಊಟ ಬೇರೆ, ಆನೆ ತಿನ್ನೋ ಊಟ ಬೇರೆ, ಹುಲಿ ಸಿಂಹಗಳು ತಿನ್ನೋ ಊಟದ ಗಾತ್ರಗಳು ಬೇರೆ, ಅಳತೆ ಬೇರೆ ಬೇರೆ. ಅದೇ ರೀತಿ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಇದನ್ನ ನಾನು ಅಲ್ಲಗಳಿತಾ ಇಲ್ಲ. ಐ ಆಮ್ ಆಲ್ಸೋ ಅಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್, ಎನರ್ಜಿ, ವಾಸ್ತು ಸ್ಪೆಷಲಿಸ್ಟ್. ಇಲ್ಲಿ ನನ್ನ ವೃತ್ತಿಗೆ ನಾನು ಬೈಕೊಳ್ತಾ ಇಲ್ಲ, ಅದರದ್ದು ವಿವರಣೆಯನ್ನ ಸಂಪೂರ್ಣವಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಎಲ್ಲದಕ್ಕೂ ಅದೇ ಪರಿಹಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತವಾಗ್ಲೂ ಅದು ಪರಿಹಾರ ಆಗೋದಿಲ್ಲ. ಆದ್ರೆ ಅದರಿಂದನೂ ಪರಿಹಾರ ತಕ್ಕ ಮಟ್ಟಿಗೆ ಸಿಗುತ್ತೆ. ಅಂದ್ರೆ ಇದೆಲ್ಲ ಫಸ್ಟ್ ಗೇರ್ ಇದ್ದಂಗೆ. ಕಾರಲ್ಲಿ 5 ಗೇರ್ಗಳಿರುತ್ತೆ. ಫಸ್ಟ್ ಗೇರ್ ಮೂವ್ ಮಾಡೋದಕ್ಕೆ ಬೇಕೇ ಬೇಕು. ಮೂವ್ ಮಾಡಿದ್ಮೇಲೆ ಸೆಕೆಂಡ್ ಗೇರ್ ಹಾಕ್ಲೇಬೇಕಲ್ಲ.
ನೀನು ಹೈವೇಲಿ ಹೋಗ್ಬೇಕಾದ್ರೆ 5th ಗೇರ್ ಬೇಕೇ ಬೇಕಲ್ಲ. ಫಸ್ಟ್ ಗೇರಲ್ಲೇ ನೀನು ಊರಿಂದ ಊರಿಗೆ ಜಂಪ್ ಮಾಡ್ಬಿಡ್ತೀಯಾ? ಸಾಧ್ಯವೇ ಇಲ್ಲ. ಲಿಮಿಟೇಷನ್. ಅದೇ ತರ ಮೋಟಿವೇಶನ್ ಆಗಿ ಇದನ್ನ ಉಪಯೋಗಿಸ್ಕೊಳ್ಬೋದೇ ಹೊರತು, ಬೇಸಿಕ್ ಟೂಲ್ಸ್ ತರ ಇದನ್ನ ಉಪಯೋಗಿಸ್ಕೊಳ್ಬೋದೇ ಹೊರತು, ನೀವು ಒಂದು ಹಂತ ಏರೋದಕ್ಕೆ ಬೇಕಾದ್ರೆ ಉಪಯೋಗಿಸ್ಕೊಳ್ಬೋದೇ ಹೊರತು, ಇಡೀ ಅಂತಿಮದವರೆಗೂ ಕೊನೆವರೆಗೂ ದೊಡ್ಡ ದೊಡ್ಡದು ಬೃಹದಾಕಾರವಾಗಿರುವಂತ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಕಾಯಿಲೆಗಳು, ಕುಂದುಕೊರತೆಗಳು, ಅಡೆತಡೆಗಳು, ಇದನ್ನೆಲ್ಲವನ್ನ ನಾನು ಇದರಿಂದನೇ ಬಗೆಹರಿಸ್ಕೊಂಡ್ಬಿಡ್ತೀನಿ, ಸಾಧ್ಯವೇ ಇಲ್ಲ. ಆದ್ರಿಂದ ಇದನ್ನ ನೀವು ಆಳವಾಗಿ ಅಧ್ಯಯನ ಮಾಡಿದ್ರೆ ಅವಾಗ ನಿನಗೆ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಸಾಕಷ್ಟು ಜನ ಇದನ್ನೇ ಜೀವಾಳ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇದನ್ನ ಬಿಟ್ಟು ಜೀವಾಳ ಅಂತಂದ್ರೆ ಏನು ಅಂತಂದ್ರೆ, ಮನುಷ್ಯನಿಗೆ 5 ರೀತಿ ಬಲಗಳು ಬಹಳ ಬಹಳ ಮುಖ್ಯ. ಒಂದು ಜನಬಲ, ಹಣಬಲ, ಅಧಿಕಾರ ಬಲ. ಇದೆಲ್ಲ ಸ್ಥೂಲವಾದ್ರೆ 2 ಸೂಕ್ಷ್ಮಕ್ಕೆ ಸಂಬಂಧಪಟ್ಟಿದ್ದು. ಒಂದು ಗುರುಬಲ, ಇನ್ನೊಂದು ದೈವ ಬಲ. ಗುರುಬಲ ಅಂದ್ರೆ ಗುರುಗಳು ಯಾರ್ಯಾರು ಇರ್ತಾರೆ. ಗುರು ಅಂದ್ರೆ ಮತ್ತೆ ವ್ಯಕ್ತಿ ಅಲ್ಲ, ಅದೊಂದು ಜ್ಞಾನ, ಅದೊಂದು ದೀಪ, ಬೆಳಕು, ಅದೊಂದು ಶಕ್ತಿ, ಅದೊಂದು ಮಾರ್ಗದರ್ಶನ, ಅದೊಂದು ತತ್ವ. ಆದ್ರಿಂದ ಪಂಚಭೂತಗಳಂತೆ ಈ ಪಂಚಭೂತಗಳು ಕೂಡ, ಪಂಚತತ್ವಗಳು ಕೆಲಸ ಮಾಡ್ತವೆ. ಇದನ್ನ ಬಿಟ್ಟು ನಮಗೆ ಇನ್ನೂ ಏನಾದ್ರೂ ಬೇಕು ಅಂತಂದ್ರೆ, ಅಂದ್ರೆ ಶಾಸ್ತ್ರಗಳಿಗಿಂತನೂ ಅಧಿಕವಾಗಿ ಶಕ್ತಿ ಚೈತನ್ಯ ಯಾವುದಕ್ಕಿದೆ ಅಂತಂದ್ರೆ ಆತ್ಮಸ್ಥೈರ್ಯ, ಆತ್ಮಬಲಕ್ಕಿದೆ. ಅಂದ್ರೆ ಮನೋಬಲ. ಇದು ಅದ್ಭುತವಾಗಿ ಯಾರಲ್ಲಿ ಇರುತ್ತೋ ಸಮುದ್ರದ ಹಾಗೆ ಕೆಲಸ ಮಾಡುತ್ತೆ. ನಮಗೆ ಈ ಕೆರೆಗಿಂತ ಇನ್ನೂ ಚಿಕ್ಕದು ಬಾವಿ. ಬಾವಿಲಿ ಎಷ್ಟಿರುತ್ತೆ ನೀರು? ಒಂದಿಷ್ಟು ಅಗಲ ಇರುತ್ತೆ. ಅದಕ್ಕಿಂತ ಸ್ವಲ್ಪ ದೊಡ್ಡದು ಕೆರೆಗಿಂತ ದೊಡ್ಡದು ನದಿ, ನದಿಗಿಂತ ದೊಡ್ಡದು ಸಾಗರ, ಸಮುದ್ರ. ಈಗ ನಾವು ಬಾವಿಲಿರೋ ನೀರನ್ನ ಬಾವಿ ಉಪಯೋಗಿಸ್ತೀರಿ ದಿನನಿತ್ಯ ಬಳಕೆಗೆ, ಸ್ನಾನ ಮಾಡೋದಕ್ಕೆ, ಗಿಡಕ್ಕೆ, ಇದಕ್ಕೆಲ್ಲ ಇದನ್ನ ಬೇಕಾದ್ರೆ ನೀನು ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಅನ್ಕೊ. ಅದು ಬಿಟ್ಬಿಟ್ಟು ಇದಕ್ಕೆ ಮೀರಿ ಅದನ್ನ ನದಿ ಮಾಡ್ಬಿಡ್ತೀನಿ ಬಾವಿನ, ಸಾಧ್ಯವಿಲ್ಲ, ಆಗೋದಿಲ್ಲ. ಅದೇ ಆತ್ಮಸ್ಥೈರ್ಯ, ಆತ್ಮಬಲವನ್ನ ನೀನು ಸಮುದ್ರಕ್ಕೆ ಬೇಕಾದ್ರೆ ಹೋಲಿಸ್ಬೋದು. ಪ್ರತಿಯೊಬ್ಬ ಸಾಧಕ ಇದನ್ನ ಹಿಡ್ಕೊಂಡು ಮೇಲೇರೋದಕ್ಕಿಂತ ಆತ್ಮಸ್ಥೈರ್ಯ, ಆತ್ಮಬಲವನ್ನ ಹಿಡ್ಕೊಂಡು ಮೇಲೇರ್ಲಿ, ಖಂಡಿತವಾಗ್ಲೂ ಅವನು ಬದುಕ್ತಾನೆ, ಅತ್ಯದ್ಭುತವಾಗಿ ಬದುಕ್ತಾನೆ. ಬರೀ ಬದುಕಲ್ಲ, ಜೀವಿಸ್ತಾನೆ. ಜೀವಿಸೋದು ಅಂದ್ರೆ ಅವನಿಗೆ ಬೇಕಾದಂತ ಜೀವನವನ್ನ ನಿರ್ಮಿಸ್ಕೊಳ್ತಾನೆ, ಸೃಷ್ಟಿಸ್ಕೊಳ್ತಾನೆ. ಆದ್ರಿಂದ ನನಗೆ ಅಲ್ಟಿಮೇಟ್ ಲೆವೆಲ್ ಸೂರ್ಯನ ಹಾಗೆ ಕೆಲಸ ಮಾಡೋದು ಯಾವ್ದಾದ್ರು ಇದೆ ಅಂತಂದ್ರೆ ಅದು ಸಬ್ಕಾನ್ಷಿಯಸ್ ಮೈಂಡ್ ಮಾತ್ರ. ನೀನು ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತೀಯಾ, ಅದು ನಿನ್ನನ್ನು ಆ ರೀತಿ ಬೆಳೆಸುತ್ತೆ, ಆ ರೀತಿ ನಿನ್ನ ಜೀವನವನ್ನ ನಿರ್ಮಿಸುತ್ತೆ. ಅಕಸ್ಮಾತ್ ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ನನಗೆ ಗೊತ್ತಿಲ್ಲ, ಬೇಡ, ಏನ್ ಮಾಡೋದು ಅಂತಂದ್ರೆ ವೆರಿ ಸಿಂಪಲ್, ಸೈಕಾಲಜಿನ ಸ್ಟಡಿ ಮಾಡಿ ಸಾಕು. ಸೈಕಾಲಜಿನೂ ಬೇಡ ಅಂತಂದ್ರೆ ಅದಕ್ಕಿಂತನೂ ಅದ್ಭುತವಾಗಿರುವಂಥದ್ದು ವಿಜ್ಞಾನನ ಹಿಡ್ಕೊಂಡು ಜೀವನನ ಸಾಗಿಸ್ಕೊಳೋದು. ದಿ ಬೆಸ್ಟ್. ವಿಜ್ಞಾನ ನಂಬಿ, ವಿಜ್ಞಾನಕ್ಕೆ ಪ್ರತಿಯೊಂದಕ್ಕೂ ಪ್ರೂಫ್ ಬೇಕು. ಆ ಪ್ರೂಫ್ ಕೊಡ್ತಾ ಹೋದ್ರೆ ಅವನು ಅದನ್ನ ನಂಬ್ತಾ ಹೋಗ್ತಾನೆ. ಒಬ್ಬ ಮನುಷ್ಯನಿಗೆ ಬೇಸಿಕ್ ನಾಲೆಡ್ಜ್ ಎಲ್ಲಿದೆ ಅಂತಂದ್ರೆ ವಿಜ್ಞಾನದ ಜೊತೆಲಿ ಬದುಕಿದ್ರೆ ಸಾಕು, ಅದು ಅದ್ಭುತವಾಗಿ ಜೀವಿಸ್ಬೋದು. ಇಲ್ಲ ಮನಃಶಾಸ್ತ್ರವನ್ನ, ಸೈಕಾಲಜಿನ ಸ್ಟಡಿ ಮಾಡಿ, ಸೈಕಾಲಜಿ ಮೀನ್ಸ್ ಪೂರ್ತಿ ಸ್ಟಡಿ ಮಾಡೋದ್ಬೇಕು. ಪ್ಲೆಸಿಬೋ, ನೊಸಿಬೋ, ಈ 2 ಎಫೆಕ್ಟ್ಗಳು ಏನು ಅನ್ನೋದು ತಿಳ್ಕೊಂಬಿಟ್ರೆ ಸಾಕು. ನಿಮಗೆ ಮನಃಶಾಸ್ತ್ರ ಬಂದಂಗೆ ಯಾವ ರೀತಿ ಪ್ಲೆಸಿಬೋ ಎಫೆಕ್ಟ್ ಕೆಲಸ ಮಾಡುತ್ತೆ, ಯಾವ ರೀತಿ ನೊಸಿಬೋ ಎಫೆಕ್ಟ್ ಕೆಲಸ ಮಾಡುತ್ತೆ. ಇದಕ್ಕಿಂತನೂ ನಾನು ಇನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡ್ತೀನಿ ಅಂದ್ರೆ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಮ್ಯಾಕ್ಸಿಮಮ್ ಸ್ಟಡಿ ಮಾಡಿ ಏನನ್ನ ಬೇಕಾದ್ರೂ ಮಾಡ್ಬೋದು. ವೆನ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್, ಎನಿಥಿಂಗ್ ಇಸ್ ಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಎಲ್ಲವೂ ಸಾಧ್ಯ, ಏನನ್ನ ಬೇಕಾದ್ರೂ ಮಾಡಿ ತೋರಿಸ್ಬೋದು. ಸಬ್ಕಾನ್ಷಿಯಸ್ ಮೈಂಡ್ ಅದೊಂದು ಮಹಾಸಾಗರ ಇದೆ. ಆದ್ರಿಂದ ಈ ಶಾಸ್ತ್ರಗಳು ಇದೇನೇನು ಹೇಳ್ತವೆ ಇದೆಲ್ಲವೂ ಕೆಲಸ ಮಾಡುತ್ತೆ, ಮಾಡಲ್ಲ, ಒಂದು ಲಿಮಿಟೇಷನ್ ಅಷ್ಟೆ. ಲೋಟದ ಕೆಲಸ ಲೋಟ ಮಾಡುತ್ತೆ, ಚೊಂಬು ಕೆಲಸ ಚೊಂಬು ಮಾಡುತ್ತೆ, ನೀನು ಇಟ್ಕೊಂಡಿರುವಂಥ ವಾಟರ್ ಬಾಟ್ಲ್ ಕೆಲಸ ವಾಟರ್ ಬಾಟ್ಲ್ ಮಾಡುತ್ತೆ, ಆ ಕ್ಯಾನ್ ಬರ್ತದಲ್ಲ ನೀರು 25 ಲೀಟರ್ದು, ಅದ್ರ ಕೆಲಸ ಅದು ಮಾಡುತ್ತೆ. ಅದೇ ಥರ ವಾಟರ್ ಪ್ಯೂರಿಫಿಕೇಶನ್ ಕೆಲಸ ಅದು, ಫ್ರಿಡ್ಜ್ ಕೆಲಸ ಫ್ರಿಡ್ಜು, ವಾಷಿಂಗ್ ಮಿಷಿನ್ ಕೆಲಸ ವಾಷಿಂಗ್ ಮಿಷಿನು, ಗ್ರೈಂಡರ್ ಕೆಲಸ ಗ್ರೈಂಡ್ರು ಬೇರೆ, ಮಿಕ್ಸಿ ಬೇರೆ. ಬಟ್ ಇದು ಕೆಲಸ ಬೇರೆ, ಅದ್ರ ಕೆಲಸ ಬೇರೆ, ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತಿರುತ್ತೆ. ಅದೇ ತರ ಜ್ಯೋತಿಷ್ಯ ಕೂಡ ಒಂದು ಲಿಮಿಟೇಷನ್ ಇದೆ, ಸಂಖ್ಯಾಶಾಸ್ತ್ರಕ್ಕೂ ಒಂದು ಲಿಮಿಟೇಷನ್ ಇದೆ, ವಾಸ್ತುಶಾಸ್ತ್ರಕ್ಕೂ ಒಂದು ಲಿಮಿಟೇಷನ್ ಇದೆ, ನಮ್ಮ ಆಲೋಚನೆಗಳಿಗೂ ಒಂದು ಲಿಮಿಟೇಷನ್ ಇದೆ, ಆಚಾರ ವಿಚಾರಗಳಿಗೂ ಒಂದು ಲಿಮಿಟೇಷನ್ ಇದೆ. ನಿನ್ನ ಯೋಗ್ಯತೆ ಅರ್ಹತೆಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಮಾತ್ರನೇ ಅದರೊಳಗಡೆ ಇಡಿಸೋದಕ್ಕೆ ಸಾಧ್ಯ. ಆದ್ರಿಂದ ಮೊದಲು ನಿಮ್ಮ ಮಾನಸಿಕ ಯೋಗ್ಯತೆ ಅರ್ಹತೆಗೆ ತಕ್ಕಂತಹ ಬುದ್ಧಿಯನ್ನ, ಜ್ಞಾನವನ್ನ ಅಳವಡಿಸ್ಕೊಳ್ತಾ ಹೋಗಿ
ಅದನ್ನು ಹಿಗ್ಗಿಸ್ಕೊಳ್ತಾ ಹೋಗಿ ನಿಧಾನವಾಗಿ. ನಾನು ಇವಾಗ ಹಿಂಗೆ 70 kg ತೂಕ ಇದ್ದೀನಿ, ನಾನು ಬೇಕಾದ್ರೆ 100 kg ತೂಕ ಆಗ್ಬೋದು. ಒಂದೇ ಸಲಕ್ಕಾಗಲ್ಲ, ಒಂದೇ ದಿನಕ್ಕಾಗಲ್ಲ, ಒಂದು ವಾರಕ್ಕೆ, ಒಂದು ತಿಂಗಳಿಗಾಗಲ್ಲ. ತಿಂದು 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 ನಿಧಾನವಾಗಿ 1 ವರ್ಷದಲ್ಲಿ ಬೇಕಾದ್ರೆ ನಾನು 30 kg ಹೆಚ್ಚಿಸ್ಕೊಳ್ಬೋದು. ಅದೇ ತರ ಒಂದು 6 ತಿಂಗಳು, 1 ವರ್ಷದಲ್ಲಿ ಬೇಕಾದ್ರೆ ನಾನು ನನ್ನ ದೇಹವನ್ನ ಕುಗ್ಗಿಸ್ಕೊಳ್ಬಹುದು. ಇದೇ ರೀತಿ ಜ್ಞಾನವನ್ನ ಹಿಗ್ಗಿಸ್ಕೊಳ್ಬೇಕಂದ್ರೆ ಮೊದಲು ಅಧ್ಯಯನದ ಮೂಲಕ ಜ್ಞಾನವನ್ನು ಪಡ್ಕೊಳ್ತಾ ಹೋಗ್ಬೇಕು. ಅಧ್ಯಯನ ಮಾಡಕ್ಕೆ ನನಗೆ ಇಷ್ಟ ಇಲ್ಲ, ಪುಸ್ತಕ ಓದಬೇಕು, ಪುಸ್ತಕ ಓದಕ್ಕೆ ಇಷ್ಟ ಇಲ್ಲ. ಜ್ಞಾನಿಗಳ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ನಡೆ ಕೆಸರಲ್ಲಿ ಮುಳ್ಳು ತುಳಿದಂತೆ ಸರ್ವಜ್ಞ ಅಂತ ವಚನಗಳು ಹೇಳ್ತಾರೆ. ಆ ರೀತಿ ಸಾಂಗತ್ಯ ಚೆನ್ನಾಗಿರ್ಬೇಕು. ಜ್ಞಾನಿಗಳ ಸಾಂಗತ್ಯ ಮಾಡಿದ್ರೆ, ಬುದ್ಧಿವಂತರ ಸಾಂಗತ್ಯ ಮಾಡಿದ್ರೆ, ಅವಾಗ ನೀನು ಕೂಡ ಆ ಒಂದು ಸಂಪರ್ಕಕ್ಕೆ ಬಂದು ಕಬ್ಬಣ ಕೂಡ ಮ್ಯಾಗ್ನೆಟ್ ಆಗುತ್ತೆ. ಇದು ಬಿಟ್ಟು ಇನ್ನೂ ನನಗೇನಾದರೂ ಅಂತಂದ್ರೆ ಸ್ವಂತ ಅನುಭವದಿಂದ ನಾವು ಬೆಳಿಬಹುದು, ಜ್ಞಾನವನ್ನ ಪಡ್ಕೊಳ್ಬಹುದು, ಜ್ಞಾನಾರ್ಜನೆ ಮಾಡ್ಕೊಳ್ಬಹುದು. ಓಕೆ, ಇವಾಗ ಅರ್ಥ ಆಯ್ತು. ವೆರಿ ಗುಡ್. ಅರ್ಥ ಆಗೋದು ಮಾತ್ರ ಅಲ್ಲ, ಅದನ್ನ ಅಳವಡಿಸ್ಕೊಳ್ಬೇಕು. ಅರ್ಥ ಆಗಿರೋದನ್ನ ಇನ್ನೊಬ್ಬರಿಗೆ ಹೇಳಬೇಕು. ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲ ಜೀವನದ ಹಂತಗಳನ್ನ ಹೇಳ್ಕೊಡ್ತೀನಿ. ಭವಿಷ್ಯವನ್ನ ಹೇಗೆ ನಿರ್ಮಿಸ್ಕೊಳ್ಬೇಕು, ಹೇಗೆ ಸೃಷ್ಟಿಸ್ಕೊಳ್ಬೇಕು, ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನ ಬೆಳೆಸ್ಬೇಕು, ಅಭಿವೃದ್ಧಿ ಸಮೃದ್ಧಿಗೊಳಿಸ್ಬೇಕು, ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ, ನೀವು ಯಶಸ್ಸು ಕೀರ್ತಿ ಗಳಿಸೋದು ಹೇಗೆ, ಗುರಿ ಸಾಧನೆಯನ್ನ ಮಾಡೋದು ಹೇಗೆ, ಎಲ್ಲವನ್ನ ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೂರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ. ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ, ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ, ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು, ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ. ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ 7 ಗಂಟೆಗೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಬಹುದು. ಪ್ರತಿ ಶನಿವಾರ ಯೂಟ್ಯೂಬಲ್ಲಿ ಒಂದು ದಿವಸ, ಫೇಸ್ಬುಕ್ಕಲ್ಲಿ ಒಂದು ದಿವಸ ಲೈವ್ ಬರ್ತೀನಿ. ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು 1 ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು, ಅಥವಾ ಮುಂದಿನ ವಿಷಯ ಯಾವ್ದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು. ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ. ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ, ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ. ಸ್ನೇಹಿತರೆ, ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗುತ್ತೆ. ನೀವು ದಯಮಾಡಿ ನೇರವಾಗಿ ಬನ್ನಿ. ಮತ್ತೆ ಹೇಳ್ತಾ ಇದ್ದೀನಿ, ಸಮಸ್ಯೆಗಳಲ್ಲಿ 4 ವಿಧ. ಒಂದು ಸಣ್ಣದು, ಮಧ್ಯಮ ಗಾತ್ರ. ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು. ನಿಸರ್ಗನೇ ಅದಕ್ಕೆ ಕಾಲಾಯ ತಸ್ಮೈನ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡ್ಕೊಳ್ಳೋದು. ಆದ್ದರಿಂದ ಚಿಕ್ಕ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ. ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ. ಸ್ನೇಹಿತರೆ, ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು. ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು, ತಿಳುವಳಿಕೆ, ಎಚ್ಚರಿಕೆ, ಜಾಗೃತಿ, ಪ್ರಜ್ಞಾವಂತಿಕೆ, ವಿವೇಚನೆ ಬೇಕೇ ಬೇಕು. ಇದೆಲ್ಲ 6 ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ರು ಕೂಡ ಬದುಕಿಸ್ತಾನೆ. ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.
ಎಲ್ರಿಗೂ ಒಳ್ಳೇದಾಗ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.